ಈಶ್ವರಪ್ಪನ್ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು. ಆಮೇಲೆ ತನಿಖೆ ಆಗ್ತಾ ಇತ್ತು, CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ ಅಲ್ಲಿ ತಗೊಂಡಿದ್ದ ಅಕೌಂಟ್ ಅಲ್ಲಿ, ನೀವು ಚೆಕ್ ಅಲ್ಲಿ ತಗೊಂಡಿದ್ದೀರಲ್ಲ ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನ್ಗಾದ್ರೆ ಮೊನ್ನೆ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿ ಗಿಡದು ತೊಡೆ ತಟ್ಟಿದ್ರಲ್ಲ, ತಟ್ಟಿ ತೊಡೆ ಧರ್ಮೇಂದ್ರ ಪ್ರಸಾದ್ ಅವರು ಅಲ್ಲಿಂದ ತಗೊಂಬರ್ಲಿ ಕೋರ್ಟ್ ಇಂದ, CBI ಇಂದ ಅಲ್ಲ. CBI ಇಂದ ಬೇಡ, ನಾವು ಕೋರ್ಟ್ ಅಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡ್ ಸೇರ್ಕೊಂಡ್ಲಿ. ನಮ್ಗೇನು CBI-ನಲ್ಲೂ ತರದ್ ಬೇಡ, ED-ನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ನಾಗೇಂದ್ರ ನಾನು ST ಅಂದ್ರೆ ಬೇರೆ STಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ STಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ. ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ. ST ಲೇಡಿ ಇದಾರೆ. ಸುಮ್ನೆ ದಲಿತರ ಕೋಟ ಮಾಡೋದ್ ಬೇಡ. ಪಕ್ಕದಲ್ಲಿ ಯಾರ ಇದಾರೆ ನಿಮ್ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ. ತನಿಖೆ ಮಾಡ್ದಿರ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರ ಚಾರ್ಜ್ ಶೀಟ್ ಹೆಂಗ್ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂತದ್ದು. ಅದೆಂಗಾಯ್ತು? ತನಿಖೆ ಮಾಡಿದಿರ ಅಷ್ಟೊಂದು ಮಾಹಿತಿ ಹೆಂಗ್ ಕಲೆಕ್ಟ್ ಆಯ್ತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲಾ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. CBI-ಗೆ ಕೋಪ ಇದ್ರೆ ಉಳಿದಂತ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದ್ಯಾ ಅದಕ್ಕೆ ಹಾಕಿದ್ದಾರೆ.